ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನೀತು ಚಂದನ್ ಆ್ಯಂಡ್ ಈ ವಿಡಿಯೋ ಬಂದು ನನ್ನ ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ದರ್ಶನ ಮಾಡೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆ ಬೇಗ ಎದ್ದು ಒಂದು ಗ್ಲಾಸ್ ನೀರನ್ನ ಕುಡಿದು ನಾನು ಡೇನ ಸ್ಟಾರ್ಟ್ ಮಾಡಿದೆ. ಸೊ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಹಾಗೆ ಮನೆಯಲ್ಲೂ ಕೂಡ ಪೂಜೆ ಮಾಡಬೇಕಾಗಿತ್ತು ಅಂತ ಹೇಳಿಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ನೆಲ ಒರೆಸಿ ಪೂಜೆಗೆ ರೆಡಿ ಮಾಡಿಕೊಂಡೆ. ನನ್ನ ಮಗಳು ಆಟಾಡ್ತಾ ಇದ್ಲು, ಕೆಲಸ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಬಟ್ ಆಫೀಸ್ಗೂ ಕೂಡ ನಾನು ಬೇಗ ಹೋಗಬೇಕಾಗಿರೋದ್ರಿಂದ ಬೇಗನೆ ಕಸ ಗುಡಿಸಿ ನೆಲ ಎಲ್ಲ ಒರೆಸಿ ಸ್ನಾನ ಮಾಡಿ ರೆಡಿ ಆದೆ. ನನ್ನ ಕೆಲಸಕ್ಕೆ ನನ್ನ ತಂಗಿ ಕೂಡ ಹೆಲ್ಪ್ ಮಾಡ್ತಾಯಿದ್ಲು, ಹಾಗೆ ತಿಂಡಿನೆಲ್ಲ ಅಮ್ಮ ಪ್ರಿಪೇರ್ ಮಾಡ್ತಾಯಿದ್ರು. ರೆಡಿ ಎಲ್ಲ ಆಗಿ ಆದಮೇಲೆ ನಾನು ಮನೆಯಲ್ಲಿ ಪೂಜೆ ಮಾಡಿದೆ. ನಾನು ಪೂಜೆ ಮಾಡ್ತಾ ಇರೋದನ್ನು ನೋಡಿ ನನ್ನ ಮಗಳು ಕೂಡ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಬಂದು ಜೊತೇಲಿ ಕೂತ್ಕೊಂಡಿದ್ಲು. ಹಾಗೆ ಎಲ್ಲ ಫೋಟೋಗಳಿಗೂ ಯಾವ ದೇವರಿಗೆ ಯಾವ ಶ್ಲೋಕ ಹೇಳೋದು ಅಂತ ಹೇಳ್ಬಿಟ್ಟು ಕೇಳಿಕೊಂಡು ಅವಳು ಪೂಜೆ ಮಾಡ್ತಾಯಿದ್ಲು. ನಾನು ಹೇಗೆ ಪೂಜೆ ಮಾಡ್ತೀನಿ ಮನೆಯಲ್ಲಿ ಹಾಗೆ ಅವಳು ನನ್ನನ್ನು ಫಾಲೋ ಮಾಡ್ತಾಳೆ, ನನ್ನ ಥರನೇ ಪೂಜೆ ಮಾಡ್ತಾಳೆ. ನಾನು ಹೊರಗಡೆ ಎದ್ದು ಪೂಜೆ ಮಾಡೋಕ್ಕೋದ್ರೆ ಅವಳು ಹಾಗೆ ಬರ್ತಾಳೆ ಪೂಜೆ ಮಾಡೋದಕ್ಕೆ. ಹಾಗೆ ಅವಳಿಗೆ ಶ್ಲೋಕ ಹೇಳೋದು ಅಂದರೆ ತುಂಬ ಇಷ್ಟ. ಸೊ ಶ್ಲೋಕಗಳನ್ನ ಹೇಳ್ಕೊಂಡು ಪೂಜೆ ಮಾಡ್ತಾಳೆ. ಪೂಜೆ ಎಲ್ಲ ಆಗಿ ಆದಮೇಲೆ ಅವಳು ನಾನು ರಾಘವೇಂದ್ರ ಸ್ವಾಮಿದು ಶ್ಲೋಕ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಶ್ಲೋಕಗಳನ್ನ ಹೇಳ್ತಾ ಇದ್ಲು. ಅವಳು ಮಾತಲ್ಲಿ ಶ್ಲೋಕಗಳನ್ನ ಕೇಳೋದಕ್ಕೆ ತುಂಬ ಖುಷಿ ಆಗ್ತಾ ಇರುತ್ತೆ. ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿಂದು ಚಂದು ಚಿಂಟುನ ಕರ್ಕೊಂಡು ಸ್ಕೂಲಿಗೆ ಬಿಡೋಕ್ಕೆ ಅಂತ ಹೋದರು. ಆಮೇಲೆ ನಾನು ನನ್ನ ತಂಗಿ ಇಬ್ಬರು ನಮ್ಮ ಹಾಸನದ MG ರೋಡಲ್ಲಿರುವಂಥ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದ್ವಿ. ಅಲ್ಲಿ ಬೆಳಗ್ಗೆ 9 ಗಂಟೆ ಆಗಿತ್ತು ನಾವು ಹೋದಾಗ. ತುಂಬ ರಶ್ ಇದ್ದರು. ದೇವಸ್ಥಾನ ಅಂತೂ ಕ್ಯೂ ಅಲ್ಲಿ ಹೋಗಬೇಕಾಯಿತು. ಸೊ ಕ್ಯೂ ಅಲ್ಲಿ ಹೋದ್ವಿ. ನಾವು ಹೋಗೋ ಟೈಮ್ಗೆ ರಾಯರಿಗೆ ಅಭಿಷೇಕ ಆಗ್ತಾಯಿತ್ತು. ಪರವಾಗಿಲ್ಲ, ರಶ್ ಇದ್ರೂ ಕ್ಯೂ ಅಲ್ಲಿ ಬಂದು ಕಾಯ್ದು ನೋಡಿದ್ದಕ್ಕೂ ಅಭಿಷೇಕ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ನನಗಂತೂ ತುಂಬ ಖುಷಿ ಆಯಿತು. ರಾಯರ ದರ್ಶನ ಎಲ್ಲ ಮುಗಿದ್ಮೇಲೆ ಅಭಿಷೇಕ ಇನ್ನೂ ನಡೀತಾ ಇತ್ತು. ಸೊ ಅಭಿಷೇಕ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಭಿಷೇಕನ ನೋಡಿಕೊಂಡು ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನದಿಂದ ಹೊರಟ್ವಿ. ನನಗೂ ಕೂಡ ಆಫೀಸಿಗೆ ಟೈಮ್ ಆಗಿತ್ತು, ಹಾಗೆ ನನ್ನ ತಂಗಿ ಕೂಡ ಕಾಲೇಜ್ಗೆ ಹೋಗಬೇಕಿತ್ತು. ಹಾಗಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಸೊ ಇದಿಷ್ಟು ಇವತ್ತಿನ ನನ್ನ ವ್ಲಾಗ್ ಆಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ವೀಡಿಯೋಸ್ ಬಗ್ಗೆ ಇರೋ ನಿಮ್ಮ ಒಪಿನಿಯನ್ನ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.